ತಾಯಿಯರನ್ನು ದೇವರಂತೆ ಪೂಜಿಸಿದ ಶ್ರವಣಕುಮಾರನ ಕಥೆಯನ್ನು ತಿಳ್ಕೊಳ್ಳೋಣ. ಅಯೋಧ್ಯ ನಗರವನ್ನು ದಶರಥ ಮಹಾರಾಜ ಆಳ್ವಿಕೆ ನಡೆಸ್ತಾ ಇದ್ದ. ಅವನ ಹೆಂಡತಿ ಕೈಕೇಯಿಯ ಕುತಂತ್ರದಿಂದಾಗಿ ತನ್ನ ನೆಚ್ಚಿನ ಮಗನಾದ ರಾಮನನ್ನು ಅವನು ವನವಾಸಕ್ಕೆ ಕಳಿಸಬೇಕಾದ ಪರಿಸ್ಥಿತಿ ಬರುತ್ತೆ. ಆ ಸಂದರ್ಭವನ್ನು ನೆನೆಸ್ಕೊಂಡು ಅವನು ಕಣ್ಣೀರು ಹಾಕ್ತಾ ಹಾಕ್ತಾ ಅವನ ನೆನಪಿನಲ್ಲಿಯೇ ಹಾಸಿಗೆಯನ್ನು ಹಿಡಿತಾನೆ. ತನ್ನ ಕೊನೆಯ ಕಾಲದಲ್ಲಿ ಅವನಿಗೆ ತನಗೆ ದೊರೆತಂತಹ ಶಾಪದ ಒಂದು ನೆನಪಾಗುತ್ತೆ. ಒಂದು ಊರಲ್ಲಿ ಶ್ರವಣಕುಮಾರ ಎಂಬ ಒಬ್ಬ ಯುವಕ ಇದ್ದ. ಅವನು ತನ್ನ ತಂದೆ ತಾಯಿಯರನ್ನು ದೇವರಿಗಿಂತ ಹೆಚ್ಚಾಗಿ ಪೂಜಿಸ್ತಾ ಇದ್ದ. ಅವರನ್ನು ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇದ್ದ. ಶ್ರವಣಕುಮಾರನ ತಂದೆ ತಾಯಿಗಳು ಇಬ್ಬರೂ ಕೂಡ ಹುಟ್ಟು ಕುರುಡರು. ಅವರು ತಮ್ಮ ಎಲ್ಲ ಕೆಲಸಗಳಿಗಾಗಿ ಬೇರೆಯವರನ್ನು ಅವಲಂಬಿಸ್ತಾ ಇದ್ದರು. ಶ್ರವಣಕುಮಾರ ತನ್ನ ತಂದೆ ತಾಯಿಯರನ್ನು ಪ್ರೀತಿ ಕಾಳಜಿ ಗೌರವದಿಂದ ನೋಡ್ಕೋತಾ ಇದ್ದ. ಅವನ ತಂದೆ ತಾಯಿಯರಿಗೆ ತಮ್ಮ ಕೊನೆಗಾಲಕ್ಕಿಂತ ಮೊದಲು ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡಬೇಕು ಎನ್ನುವ ಒಂದು ಆಸೆ ಇತ್ತು. ಈ ಆಸೆಯನ್ನು ತಿಳಿದಂತಹ ಶ್ರವಣಕುಮಾರ ಅವರಿಬ್ಬರನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ತೀರ್ಥಯಾತ್ರೆಗಳನ್ನು ಮಾಡ್ತಾ ಇದ್ದ. ಒಮ್ಮೆ ಇವರು ಒಂದು ಕಾಡಿನಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ಅವನ ತಂದೆ ತಾಯಿಯರು ಇಬ್ಬರು ಬಾಯಾರಿಕೆಯಾಗ್ತಾ ಇದೆ, ನೀರು ತಂದು ಕೊಡು ಮಗ ಅಂತ ಶ್ರವಣಕುಮಾರನ ಬಳಿ ಹೇಳ್ಕೊತಾರೆ. ಶ್ರವಣಕುಮಾರ ಅವರಿಬ್ಬರನ್ನು ಒಂದು ತಂಪಾದ ಪ್ರದೇಶದಲ್ಲಿ ಕೂರಿಸಿ, ನಾನೀಗ ಬರ್ತೇನೆ, ನಾನು ಬರೋವರೆಗೂ ಎಲ್ಲಿಗೂ ಹೋಗಬೇಡಿ ಅಂತ ಅವರನ್ನು ಕೂರಿಸಿ ಮಡಿಕೆಯನ್ನು ಹಿಡ್ಕೊಂಡು ನೀರು ತರಲಿಕ್ಕೆ ಹೊರಡ್ತಾನೆ. ಬೇಟೆಗಾರಿಕೆಯಲ್ಲಿ ಆಸಕ್ತಿಯನ್ನು ಹೊಂದಿದ ರಾಜ ದಶರಥ ತನ್ನ ನೆಚ್ಚಿನ ಕುದುರೆಯೊಂದಿಗೆ ಅದೇ ಕಾಡಿಗೆ ಬೇಟೆಯಾಡಲು ಬರ್ತಾನೆ. ಇಡೀ ಕಾಡನ್ನು ಸಂಚರಿಸಿ ದಶರಥ ಕಣ್ಣಿಗೆ ಕಾಣಿಸಿದಂತಹ ಪ್ರಾಣಿಗಳನ್ನು ಹಾಗೂ ಪ್ರಾಣಿಗಳ ಶಬ್ದ ಬಂದ ಕಡೆ ತನ್ನ ಶಬ್ದವೇದಿ ವಿದ್ಯೆಗಳನ್ನು ಬಳಸಿ ಆ ದಿಕ್ಕಿನ ಕಡೆಗೆ ಬಾಣಗಳನ್ನು ಬಿಡಲು ಪ್ರಾರಂಭಿಸ್ತಾನೆ. ಅಲ್ಲಿ ಪಕ್ಕದಲ್ಲಿದ್ದ ನದಿಯನ್ನು ಕಂಡ ಶ್ರವಣಕುಮಾರ ತನ್ನ ಕೈಯಲ್ಲಿದ್ದ ಮಡಿಕೆಯನ್ನು ಹಿಡಿದುಕೊಂಡು ನೀರನ್ನು ತುಂಬಿಸ್ತಾನೆ. ಆ ಶಬ್ದವನ್ನು ಆಲಿಸಿದಂತಹ ದಶರಥ ಯಾವುದೋ ಪ್ರಾಣಿ ನೀರು ಕುಡಿತಿದೆ ಅಂತ ಭಾವಿಸಿ ಶಬ್ದವೇದಿ ವಿದ್ಯೆಯಿಂದ ಬಾಣವನ್ನು ಪ್ರಯೋಗಿಸ್ತಾನೆ. ಬಾಣ ತಾಕಿ ಶ್ರವಣಕುಮಾರ ಜೋರಾಗಿ ಕಿರಿಚಿಕೊಳ್ಳಲು ಪ್ರಾರಂಭಿಸ್ತಾನೆ. ಅಲ್ಲಿಗೆ ಬಂದ ದಶರಥನಿಗೆ, ನನ್ನ ತಂದೆ ತಾಯಿ ಬಾಯಾರಿಕೆಯಿಂದ ಬಳಲ್ತಾ ಇದ್ದಾರೆ, ಅವರಿಗೆ ದಯವಿಟ್ಟು ನೀರನ್ನು ಕೊಡಿ ಮಹಾರಾಜರೇ ಅಂತ ಹೇಳ್ತಾನೆ. ದಶರಥ ತನ್ನಿಂದಾದ ತಪ್ಪನ್ನು ಕ್ಷಮಿಸುವಂತೆ ಶ್ರವಣಕುಮಾರನಲ್ಲಿ ಕ್ಷಮೆಯಾಚಿಸ್ತಾನೆ ಹಾಗೂ ನೀರನ್ನು ತೆಗೆದುಕೊಂಡು ಶ್ರವಣಕುಮಾರನ ತಂದೆ ತಾಯಿಯರನ್ನು ಹುಡುಕಿಕೊಂಡು ಹೋಗ್ತಾನೆ. ಅವರ ಬಳಿ ನಡೆದ ಎಲ್ಲ ವಿಷಯವನ್ನು ಹೇಳ್ತಾನೆ. ಶ್ರವಣಕುಮಾರನ ತಂದೆ ತಾಯಿಯರು ಇಬ್ಬರು ಜೋರಾಗಿ ಅಳಲು ಪ್ರಾರಂಭಿಸ್ತಾರೆ. ನಮಗೆ ಇದ್ದದ್ದು ಅವನೊಬ್ಬನೇ ಮಗ, ಅವನನ್ನು ಕಳೆದುಕೊಂಡು ನಾವು ಬದುಕಲು ಖಂಡಿತ ಸಾಧ್ಯವಿಲ್ಲ. ನಿನ್ನ ತಪ್ಪನ್ನು ಕ್ಷಮಿಸಲು ಸಾಧ್ಯವೇ ಇಲ್ಲ ಮಹಾರಾಜ, ನೀನು ಬಹುದೊಡ್ಡ ತಪ್ಪನ್ನು ಮಾಡಿದ್ದೀಯ. ನಮಗೆ ಹೇಗೆ ನಮ್ಮ ಕೊನೆಗಾಲದಲ್ಲಿ ಪುತ್ರ ವಿಯೋಗವಾಗಿದೆಯೋ ನಿನಗೆ ಹಾಗೇ ಆಗಲಿ ಅಂತ ಶಾಪ ನೀಡಿ ಅವರಿಬ್ಬರು ತಮ್ಮ ಮಗನ ಸಾವನ್ನು ಸಹಿಸಲಾಗದೆ ಪ್ರಾಣವನ್ನು ಕಳ್ಕೊಳ್ತಾರೆ. ರಾಜನೇ ಅವರೆಲ್ಲರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾನೆ. ಅವರ ಶಾಪದಂತೆಯೇ ದಶರಥನಿಗೆ ಕೂಡ ತನ್ನ ಕೊನೆಗಾಲದಲ್ಲಿ ಪುತ್ರ ವಿಯೋಗವಾಗುತ್ತೆ. ಅವನ ಅಂತ್ಯಕಾಲದಲ್ಲೂ ಕೂಡ ಅವನ ಮಕ್ಕಳು ಯಾರೂ ಅವನ ಜೊತೆಗೇ ಇರುವುದಿಲ್ಲ.